ಆಮೆನ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರರೇ, ಈ ಲೋಕದಲ್ಲಿ ಮುಖದೊಂದು ದಿನವನ್ನು ಜೀವಿಸಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಈ ಲೋಕವನ್ನು ಅನೇಕರು ಈ ಲೋಕದಿಂದ ಬಿಟ್ಟು ಹೋಗಿದ್ದಾರೆ. ಈ ದಿನದಲ್ಲಿ ಅನೇಕರು ಮೃತರಾಗಿದ್ದಾರೆ. ಆದ್ದರಿಂದ ಯೇಸು ಸ್ವಾಮಿ ಜೀವಂತವಾಗಿ ಸಾಕ್ಷಿ ನೀಡಲು ದೇವರು ನಮ್ಮನ್ನು ಕರುಣಿಸುತ್ತಾರೆ. ಆಗ ನಿರೀಕ್ಷೆ ಉಳ್ಳವರಾಗಿ ಜೀವಿಸಬೇಕು. ಏನು ನಮ್ಮ ನಿರೀಕ್ಷೆ? ಯಾವುದಕ್ಕಾಗಿ ನಮ್ಮ ನಿರೀಕ್ಷೆ? ಈ ಲೋಕಕ್ಕಾಗಿಯೋ, ಈ ಲೋಕದಿಂದ ಬಿಟ್ಟು ಹೋಗಲಿಕ್ಕೆ ಬೇಕಾಗಿಯೋ? ಯಾರಿಗೂ ಈ ಲೋಕವನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ. ಯಾಕೆಂದರೆ ಈ ಲೋಕದಲ್ಲಿ ಇತ್ತುಕೊಂಡು ಜೀವಿಸಿ ಹೇಗಾದರೂ ಮಾಡಿ ಅಂದರೆ ಜೀವಿಸಬೇಕು ಎಂಬುದನ್ನು ಅರಿವುಳ್ಳವರಾಗಿದ್ದು ನಾವು. ಆದರೆ ಸ್ವರ್ಗದ ಬಗ್ಗೆ ನಮಗೆ ಅರಿವಿಲ್ಲ. ಯಾಕೆಂದರೆ ಈ ನಿರೀಕ್ಷೆ ನಮ್ಮಿಂದ ಕಳ್ಕೊಂಡಿದ್ದಾರೆ. ಎಲ್ಲರಿಗೂ ನಿರೀಕ್ಷೆ ಕೊಡುವವರಾಗಿ ನಾವು ಮಾರ್ಪಡಿಸಲಿಕ್ಕೆ ಬೇಕಾಗಿ ಈ ಲೋಕದ ವಾತಾವರಣ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಅಲ್ಲಲ್ಲಿ ಯುದ್ಧ ಡಾಮರಗಳು, ಅಲ್ಲಲ್ಲಿ ಅಸಮಾಧಾನ, ಕುಟುಂಬದಲ್ಲಿ ಸಮಾಧಾನದ ವಾತಾವರಣ ಇಲ್ಲ. ಎಲ್ಲರೂ ಈ ದೇವರ ಸನ್ನಿಧಿಯಿಂದ ಅಗಲಿ ಹೋಗುವ ಪಾಪದ ಹಂಗಿನಲ್ಲಿ ಜೀವಿಸುವ ಎಲ್ಲ ಅಶುದ್ಧಿಯ ಕೆಡುಕಿನ ಹಾದಿಗಳಲ್ಲಿ ಲೋಕವಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ನಮಗೆ ಜೀವಿಸೋಣ. ಆಗ ಮಾತ್ರವಾಗಿದೆ ಒಂದು ಪಾಪಿಯನ್ನು ನೋಡಿ ನಮಗೆ ದಯ ಕೊಡಲಿಕ್ಕೆ ಸಾಧ್ಯ. ನೀವು ದಯಾವಂತರಾಗಿ ಮಾರ್ಪಡಿಸಬೇಕು ಎಂಬುದನ್ನು ಮತ್ತಾಯ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 7ನೇ ವಾಕ್ಯ ಹೇಳಲಿಕ್ಕೆ ಕಾರಣವಾಗಿದ್ದು ಈ ಪಾಪಿಗಳನ್ನು ಪ್ರೀತಿಸುವಂತ, ಈ ಸತ್ಯವನ್ನು ತಿಳಿಯದವರನ್ನು ಪ್ರೀತಿಸುವಂತ, ನಮಗೆ ಪೀಡನೆ ಕೊಡುವವರನ್ನು ಪ್ರೀತಿಸುವಂತ, ನಮ್ಮ ಮೇಲೆ ಆಪಾದನೆ ಹಾಕುವವರನ್ನು ಪ್ರೀತಿಸುವಂತ ಒಂದು ಮನಸ್ಸು ನಮ್ಮಲ್ಲಿರಬೇಕು. ಇಲ್ಲವಾದರೆ ನಾವು ದೇವರ ಸನ್ನಿಧಿಯಿಂದ ಅಗಲಿ ಹೋಗುವವರಾಗಿ, ದಯೆ ಇಲ್ಲದ ಕರುಣೆ ಇಲ್ಲದೆ ಜೀವಿಸುವವರಾಗಿ ನಾವು ಮಾಡಿಕೊಳ್ಳುತ್ತೇವೆ. ಅದರಿಂದ ಯೇಸುವೆ, ನನಗೆ ಕರುಣೆಯು ದಯೆಯು ನನ್ನನ್ನು ತುಂಬಿಸಲಿಕ್ಕೆ ಬೇಕಾದ ಕೃಪೆ ನೀಡಿರಿ. ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಈ ಸಮೂಹದಲ್ಲಿ ದಯೆಯುಳ್ಳವನಾಗಿ ಮಾರ್ಪಡಿಸಲಿಕ್ಕೆ ನನಗೆ ಕರುಣೆ ನೀಡಿ ಪಿತನ, ಸುತನ ಮತ್ತು ಪುತ್ರಾತ್ಮನ ನಾಮದಲ್ಲಿ ಆಮೆನ್.